ಚೆನ್ನಾಗಿ ಕಾಣ್ತಿದೆ ಅದಕ್ಕೆ. ಏನಿದು ಹೇಗೆ ಅನಿಸ್ತಿದೆ ಹೇಳ್ಬಿಟ್ಟು ಹೋಗ್ಬಿಡು. ಸಕ್ಕತ್ತ ಮಾಡಿದ ಯಾಕೆ ಹೇಳಿದ್ರು ಇವಳು ಓದ್ಲು. ಶಬಾಷ್. ಯಾರು ಫಸ್ಟ್ ಅಪ್ರೋಚ್ ಮಾಡಿದ್ದು? ಅವರೇ. ಹೆಂಗ್ ಅಪ್ರೋಚ್ ಮಾಡೋದು? ಫೇಸ್ಬುಕ್. ನಾನು ಕೇಳಿ ಕೇಳು. ನೀನ್ ಬ್ಲಾಗ್ ಮಾಡಿದ್ರೆ ಎಷ್ಟು ಕಟ್ ಮಾಡಿರ್ತಾಳೋ ಗೊತ್ತಿಲ್ಲ. ಮಾಡ್ಕೊಳ್ಳಿ ಬಿಡು. ಕೇಳಿಸ್ಕೋಬೇಡಿ, ಕ್ಲಿಪ್ ಎಲ್ಲ ಎಗ್ರೋಗುತ್ತೆ. ಎಲ್ಲೂ ಎಗ್ರೋಗಲ್ಲ. ಟಿಫನ್ ಬಂತು, ಟಿಫನ್ ಬಂತು. ಅವಳು ಜಾತ್ರೆ ಜಾಸ್ತಿ ತಿಂತಾಳೆ ನಿಜ. ನನ್ಗೆ ನಿನ್ಗೆ ಸಾಕಾಗುತ್ತೆ. ಅವಳು ಒಂದ್ ತಟ್ಟೆ ಕೊಟ್ಬಿಡು. ಸ್ಫೂರ್ತಿ ಕಾಂಟರಿಂಗ್ ಆಯ್ತಾ? ಅಯ್ಯೋ ನಾನು ಬ್ಯಾಕ್ ಕೊಡಿ. ಥ್ರೋ ಕೊಟ್ಟು ಕಳಿಸ್ತಿದ್ದಾನೆ. ಎಲ್ಲೆಲ್ಲಿದೆ? ಇದನ್ನ ಸ್ಟಾರ್ಟಿಂಗ್ ಹೈಲೈಟ್ಸ್ ಹಾಕೋದು ವಿಡಿಯೋದಲ್ಲಿ. ಆಕ್ಚುಲಿ ಒಬ್ರು ನಿಂತಿದ್ರಲ್ಲ ಸ್ಯಾರಿ ಹಾಕೊಂಡು, ಅವ್ರ ಗಂಡನ್ 70 ಇಯರ್ಸ್ ಅಂತೆ. ಅವ್ರಿಗೆ ಎಷ್ಟು ಏಜು? 17. ಹುಡುಗಿಗೆ 17, ಹುಡುಗಿಗೆ 17. ಫೈನಲ್ ಆಗಿ ರೆಡಿ ಆದ್ರು. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಫ್ರೆಂಡ್ ಅಂದರೆ ಶ್ರವಂತ ಅಂತ, ನಂದು ಒಂದು ಇಲ್ಲ ಅಂದರೂ 7 to 8 years ಫ್ರೆಂಡ್ಶಿಪ್ ಇರ್ಬೋದು. ಅವ್ರ ಅಕ್ಕಂದು ಸೀಮ್ ಅಂತ. ಸೊ ನಾನಿವಾಗ ಅಲ್ಲಿಗೆ ಹೋಗ್ತಿದ್ದೀನಿ. ಬನ್ನಿ ನೋಡೋಣ ಅಲ್ಲಿ ಏನೇನಾಗುತ್ತೆ ಅಂತ. ಓಕೆ ಗೈಸ್, ಇವಾಗ ಈ ಅಕ್ಕನಿಗೆ ಮೇಕ್ ಓವರ್ ಮಾಡೋದು ನಾನೇನೆ. ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ತೆಗಿ. ಏನಕ್ಕ ಇನ್ನೂ ರೆಡಿನೇ ಆಗಿಲ್ಲ? ಹಾಯ್, ಸ್ಫೂರ್ತಿ ಅಕ್ಕ ಅಂತ. ಇವರೇ ಪೂಜಕ್ಕ. ಇವ್ರದೇ ಫಂಕ್ಷನ್ ಇರೋದು. ಹೇಳು ಏನಾದ್ರು. ಏನು ಫಂಕ್ಷನ್ ಹೇಳು? ಯಾಕೆ? ಹೊಸ ಎಂಟ್ರಿ. ಪರಿಚಯ ಮಾಡ್ಕೊಬಿಡಿ ಹಂಗೆ. 10 ಗಂಟೆಗೆ ರೆಡಿ ಆಗಿರ್ಬೇಕು. 9:15 ಆದ್ರೂ ಇನ್ನು ಹಿಂಗೆ ಇಂತವ್ರೆ. ಅವ್ರು ಬಂದಿದ್ದೆ ಲೇಟು. 7 ಗಂಟೆ ಅಲ್ಲ 6:30ಗೆ ಎದ್ದೊಳ್ಸಿ ಅಂದವರು 8 ಗಂಟೆ 8:30 9 ಗಂಟೆಗೆ ಬಂದಿದ್ದಾರೆ. ಇಲ್ಲಿ ಕಂಟೆಂಟ್ ಬೋರ್ ಆಗುತ್ತೆ ಆಡಿಯನ್ಸ್. ಏನಾದ್ರು ಮಾತಾಡೋ ಟೈಮಲ್ಲಿ ಮಾಡಿ ಇವಾಗ. ಹೀಗೆ ಕೂತಿರೋದು ಒಂದು ಸ್ಟೈಲ್, ಒಂದು ಆಸನ. ಕಮಾನ್ ಸ್ಫೂರ್ತಿ. ಈ ತರ ಕೆಟ್ಟದಾಗ ಕೂತಿರೋ ಕ್ರಾಂಪ್ಸ್ ಇದೆಲ್ಲ ಹೇಳು. ಎಸ್, ಯೋಗ ಕ್ಲಾಸ್ ಹೋದ್ರೆ ಎಲ್ಲ ಕಾಯಿಲೆ ಹೋಗ್ಬಿಡುತ್ತೆ. ನಿನಗೇನೇನು ಕಾಯಿಲೆ ಇದೆ? ಇದೆಲ್ಲ ಹೋಯ್ತು. ಬೇರೆಯವ್ರಿಗೆ ನಂಗೆ ಗೊತ್ತಿಲ್ಲ. ನನಗೆ ಸ್ನೀಸ್ ಬರ್ತಾ ಇತ್ತು, ಅಲರ್ಜಿ ಆಗಿತ್ತು, ಸೈನಸಿಟಿಸ್ ಇತ್ತು, ಇನ್ನೂ ಏನೇನು ಇತ್ತು ಅದೆಲ್ಲ ಹೇಳಕ್ಕಾಗಲ್ಲ. ಇವಾಗೇನು ಇಲ್ವಾ? ನೋ. ಗುಡ್. ಕಂಪ್ಲೀಟ್ಲಿ ಆಲ್ ರೈಟ್. ಸೊ ಏನು ಸಜೆಸ್ಟ್ ಮಾಡ್ತೀಯ ಹೇಳು? ನಿನ್ ಥರ ತಿನ್ಬಿಟ್ಟು ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡೋದು. ಸಾಯಂಕಾಲ 1 hour ಯೋಗ, ಇಲ್ಲಾಂದ್ರೆ ಜಿಮ್ಗೆ ಹೋದ್ರೆ ಬೆಟರ್. ನಿನ್ ಥರ ಖಾಲಿ ಇರೋಕ್ಕಾಗಲ್ವಲ್ಲ. ನಾನು ಖಾಲಿ ಇದ್ದೀನಾ? ನೀನು ತುಂಬ ಬ್ಯುಸಿ. ನಂಗೆ ಲಿಕ್ವಿಡ್ ಫೌಂಡೇಶನ್ ಬೇಡ. ಈ ಥರ ನೋಡ್ಬೇಕಾ? ಇನ್ನೊಂದು ಬರುತ್ತೆ, ಬಟ್ ಇದು ನನ್ನ ಶೇಡಲ್ಲೇ ತಗೋಬೋದು ತಾನೆ. ಅಲ್ಲಿ ಮೇಕಪ್ ಸ್ಟುಡಿಯೋ ಅಂತ ಇದೆ ನೋಡಿ. ಅಲ್ಲಿ ಬ್ರ್ಯಾಂಡ್ ಮತ್ತೆ ಕಾಂಟರ್ ಒಟ್ಟಿಗೆ ಮಾಡಿದೆ. ಆಮೇಲೆ ಫೌಂಡೇಶನ್, ಅದಾದ್ಮೇಲೆ ಪೌಡ್ರಿಂಗ್ ಮಾಡ್ಕೊಳ್ಳಿ. ಮತ್ತೆ ಫೌಂಡೇಶನ್ ಹಾಕ್ತಾಗ ನಂಗೆ ವಿಸಿಟ್ ಕೊಡೋಣ ಅಂತ. ಇರು ನಿಮ್ಮ ಅಕ್ಕಂಗೆ ಕೊಡ್ತೀನಿ. ಹೇಳೋ. ಹೇಳು. ಸರಿ ಆಯ್ತು, ನೀನ್ ಮುಚ್ಕೊಂಡು ಬಾ ಬೇಗ. ಪ್ರೊಸೀಜರ್ ಎಲ್ಲ ಹಾಳಾಗ್ತಿದೆ, ಲೀಕ್ ಆಗ್ತಿದೆ. ಓಕೆ, ನೋ ಪ್ರಾಬ್ಲಮ್. ನಮಗೆ ಅಲ್ವಾ ಸಮಾಜ ಸೇವೆ. 70 ಸಲ ಕಲ್ತ್ಬಿಟ್ಟು ಸಮಾಜ ಸೇವೆ ಮಾಡಲ್ಲ. ಪರವಾಗಿಲ್ಲ, ನಮ್ಮವ್ರಿಗೆ ಅಲ್ವಾ. ತುಂಬ ಇಂಟ್ರೆಸ್ಟ್ ಇರುವಂಥ ಈ ಹುಡುಗಿಗೆ ಏನು ಅನ್ಬೇಕು ಗೊತ್ತಿಲ್ಲ. ತುಂಬ ಬೊಗ್ಗಿ ನೋಡ್ತಾ ಇದ್ದಾಳೆ.
ಪೇಡ್ ಕಾಂಟೆಂಟ್ ಅಂತ ಹಾಕ್ಬಿಡು. ನಾ ಬಿಚ್ಚಿಟ್ಟ ಸ್ನೇಹ. ಅವಳು ಕ್ರೈಮ್ ಸ್ಟೋರಿ ಮತ್ತೇನೋ ಒಂದು ಕಂಟೆಂಟ್ ಬೇಕು ತಾನೆ. ಇನ್ನು ಏನೇನಿದೆ ಹೇಳಿ ಸೀಕ್ರೆಟ್, ಮೇಕಪ್ ಸೀಕ್ರೆಟ್. ನೋಡ್ತಾರೆ ಬ್ಲಾಗ್ನ ಹೇಳ್ತೀನಿ. ಕಲ್ತ್ಬಿಟ್ಲು ಸ್ಫೂರ್ತಿ. ನೆಕ್ಸ್ಟ್ ಆರ್ಟಿಸ್ಟ್ ಇಲ್ಲ ಸೆಲ್ಫ್ ಆರ್ಟಿಸ್ಟ್. ಸೆಲ್ಫಾ ಪ್ರಿಯಾಂಕಾ ಅರ್ಧ ಇಲ್ಲ. ಸೀಕ್ರೆಟ್ ಎಲ್ಲ ಆಯ್ತಾ? ಇನ್ನೂ ಇದೆಯಾ? ಇದೆ. ಇನ್ನು ನಿನ್ನ ಸೀಕ್ರೆಟ್ ಕೇಳು. ನೀನ್ ಬ್ಲಾಗ್ ಮಾಡಿದ್ರೆ ಎಷ್ಟು ಕಟ್ ಮಾಡಿರ್ತಾಳೋ ಗೊತ್ತಿಲ್ಲ. ಮಾಡ್ಕೊಳ್ಳಿ ಬಿಡು. ಅರ್ಧ ಸೀಕ್ರೆಟ್ಸ್ ಎತ್ಬಿಡ್ತೀನಿ. ಅರ್ಧ ಸೀಕ್ರೆಟ್ಸ್ ಎಲ್ಲ ಹೋಗ್ಬಿಡುತ್ತೆ ವಿಡಿಯೋ ಎಡಿಟಿಂಗ್ ಅಲ್ಲೇ. ಎಂತ ಗುರು ಎಂತ ಶಿಷ್ಯ. ಅಯ್ಯೋ ದೇವ್ರೇ, ಇಲ್ಲ ಗೊತ್ತಾಗ್ಬೇಕು. ನೀನ್ ಹಂಗೆ ಮಾಡ್ತಾ ಇರು. ನಿನ್ ಸೀಕ್ರೆಟ್ ಹೇಳ್ತೀನಿ. ನನ್ನ ಸೀಕ್ರೆಟ್ ಇಟ್ಕೊಂಡು ಅವ್ರಿಗೆ ಏನು ಯೂಸೇ ಇಲ್ಲ. ನಯಾ ಪೈಸೆ ಯೂಸ್ ಇಲ್ಲ. ನಮಗ್ ಯೂಸ್ ಆಗುತ್ತೆ. ನೋ ಸ್ಫೂರ್ತಿ, ಸೀಕ್ರೆಟ್ ಅನ್ನೋದಕ್ಕೊಂದು ವ್ಯಾಲ್ಯೂ ಇದೆ. ಅದಕ್ಕೆ ಕಳ್ಳಿ 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 ಸೆಟ್ ತಗೋಬಿಟ್ಟಿದ್ದ. ಪ್ಯಾಕ್ ಇಬ್ರು ಇದ್ರಲ್ಲೇ ತಿಂತೀವಿ. ಮತ್ ಬಂತು ಇಬ್ರು ಇದ್ರಲ್ಲೇ ತಿಂತೀವಿ. ಟಿಫನ್ ಬಂತು, ಟಿಫನ್ ಬಂತು. ಅವ್ಳು ಜಾತ್ರೆ ಜಾಸ್ತಿ ಅವ್ಳು ಜಾಸ್ತಿ ತಿಂತಾಳೆ ನಿಜ. ನನ್ಗೆ ನಿನ್ಗೆ ಸಾಕಾಗುತ್ತೆ. ಅವಳು ಒಂದ್ ತಟ್ಟೆ ಕೊಟ್ಬಿಡು. ತಟ್ಟೆ ಜಾಸ್ತಿ ಇದೆ. ತಟ್ಟೆ ಜಾಸ್ತಿ ಎಲ್ಲ ಕಣೆ. ಜಾಸ್ತಿ ಇದೆ. ಕೊಡು. ಚಟ್ನಿ ಮೊಸರು ಏನಾದ್ರು ಬೇಕಾ? ಏನು ಬೇಡ. ಮೊಸರು ನಿಮ್ಗೆ ಹಾಕೋತಿರಲ್ಲ. ನೀರ್ ಮಾಡ್ತಾ ಇದೀಯಾ? ಮೂವಿನೇ ಮಾಡ್ತಾ ಇದೀಯಾ? ಮೊಬೈಲ್ ಎತ್ಕೊಂಡು ಹೋಗ್ಬಿಡು. ಎಲ್ಲ ಮಾಡ್ತಾ ಇದ್ದೀನಿ. ನೀನೇ ಶ್ರವಂತ ಮಾಡ್ತಾನೆ. ಇದು ನೀನೆ. ಇದು ತಗೋ. ಸೀಕ್ರೆಟ್ ಆಕ್ಚುಲಿ ಒಬ್ರು ನಿಂತಿದ್ರಲ್ಲ ಸ್ಯಾರಿ ಹಾಕೊಂಡು, ಅವ್ರ ಗಂಡನ್ 70 ಇಯರ್ಸ್ ಅಂತೆ. ಅವ್ರಿಗೆ ಎಷ್ಟು ಏಜು? 17. ಹುಡುಗಿ 17, ಹುಡುಗಿ 17. ಚೈಲ್ಡ್ ಮ್ಯಾರೇಜು. ಮೋಸ್ಟ್ಲಿ ಅವಯ್ಯ ಯಾವ ದೇವ್ರು ಹಿಡ್ದಿದ್ನೋ ಗೊತ್ತಿಲ್ಲ. ಹಾ ಆಗಿಲ್ಲ. ಬ್ಲಾಗ್ ಮಾಡ್ತಾ ಪಾಪ ಹುಡುಗಿ. ಕಾಂಟೋರಿಂಗ್ ಏನ್ ಯೂಸ್ ಆಗುತ್ತೆ ಅಂದ್ರೆ ಫೇಸ್ ಶೇಡ್ ಕೂತ್ಕೊಳ್ಳೋದು ಕಾಂಟೋರಿಂಗ್ ಅಲ್ಲಿ. ದಿಸ್ ಇಸ್ 5th ಸೀಕ್ರೆಟ್. ಎಲ್ಲ ಕೇಳಿಸ್ಕೊಂಡು ತಲೆನೇ ಕೆಡ್ಸ್ಕೋಬೇಡಿ, ಕ್ಲಿಪ್ ಎಲ್ಲ ಎಗ್ರೋಗುತ್ತೆ. ಎಲ್ಲೂ ಎಗ್ರೋಗಲ್ಲ, ಇಲ್ಲೇ ಇರುತ್ತೆ ಇವ್ರ ಫೋನಲ್ಲೇ. ಎಡಿಟಿಂಗ್ ಟೈಮಲ್ಲೆಲ್ಲ ಮಾಡ್ಬಿಟ್ಟು ಹಂಗೆ ಎಲ್ಲ ಡಿಲೀಟ್. ಹೀಗೆಲ್ಲ ಮಾಡಬಾರ್ದು. ಇಷ್ಟು ಕಷ್ಟ ಬಿದ್ದು ನಾನು ತೆಗ್ದಿರೋಳು ನಾನೇನಾಗಬೇಕು? ಕಾಂಟ್ರೋಲ್ ಯಾವ ಶೇಡ್ ಆಗುತ್ತೆ? ಇದ ಲೈಟ್ ಬ್ರೌನ್. ಅದು ಝೂಮಲ್ಲಿ ತೆಗಿಬೇಡ್ವೆ. ಚೆನ್ನಾಗಿ ಕಾಣ್ತಿದ್ಯಾ? ಝೂಮ್ ಇರೋದೇ ಕಟ್ ಮಾಡೋದು. ಚೆನ್ನಾಗಿ ಕಾಣ್ತಿದೆ ಅದಕ್ಕೆ. I saw something. ಏನಿದು? ಅದು ಮಚ್ಚೆ. ಇಲ್ಲೂ ಇದೆ. ಆದ್ರೆ ಬರ್ತಾ ಇಲ್ಲ. ಹೌದಾ? ಎಲ್ಲರಿಗೂ ಇದು ಗಾಬರಿ ಆಯ್ತು. ನಂಗೂ ಗಾಬರಿ ಆಗುತ್ತೆ. That is my birthmark. ಬರ್ತ್ ಮಾರ್ಕ್ ಅಂತ ಆಕ್ಚುಲಿ. You want proof? ದೇವ್ರು ನಿಮ್ಗೆ ವಿಚಿತ್ರವಾಗಿ ಕೊಟ್ಟು ಕಳಿಸ್ತಿದ್ದಾನೆ. 5 ಇದೆ. ಎಲ್ಲೆಲ್ಲಿದೆ? ಇದನ್ನ ಸ್ಟಾರ್ಟಿಂಗ್ ಹೈಲೈಟ್ಸ್ ಹಾಕೋದು ವಿಡಿಯೋದಲ್ಲಿ. ಅವನು 42 years ಅಂತ ಏನ್ ನೋಡೋದ್ಕೊಂಡ್ಲು ಅಂತ ಗೊತ್ತಿಲ್ಲ. ದುಡ್ಡೆಲ್ಲ ತೋರ್ಸ್ಬಿಟ್ಟವನೆ. ಅದಕ್ಕೆ ಒಪ್ಕೊಂಡಿರೋದು. ಅವ್ನಿಗೆ 22, ಅವನಿಗೆ 42. ಶಬಾಷ್. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅ ಲಾಟ್. ಸೀಕ್ರೆಟ್. ಕಮ್ ಆನ್. ನೋ ಸ್ವೆಟ್. ಅವಳನ್ನೆಲ್ಲ ಎದುರಿಸ್ತಾಳೆ. ನೀನ್ ತಟ್ಟೆ ಹಿಡ್ಕೊಂಡು ಮಾಡಿದ್ದು ಯೂಸ್ ಇಲ್ಲ. ತಿನ್ನು ಆಯೋಗಕ್ಕೆ ಮುಂಚೆ. ಸ್ಫೂರ್ತಿ. ಕಾಂಟೋರಿಂಗ್ ಆಯ್ತಾ? ಅಯ್ಯೋ ನಾನು ಬ್ಯಾಕ್ ಹೊಡಿ. ಹೇಳಕ್ಕ, ನಿಂದು ಮತ್ತೆ ವಿಜಯನಂದು ಯಾವಾಗ ಲವ್ ಶುರು ಆಗಿತ್ತು? ನನಗೆ ಕೇಳ್ಸಂಗಲ್ಲ, ಅಲ್ಲೇ ಕೇಳ್ಸಂಗಿಲ್ಲ. ಶುರು ಆಗಿದ್ದು ಅವಳನ್ನ ಕೇಳು, ಆಮೇಲೆಲ್ಲ ನನ್ನ ಕೇಳು. ನಾನೇ ಹೇಳ್ತೀನಿ. ನಿಮಗೆ ಗೊತ್ತಾ ಇದೆಲ್ಲ ಹಂಗಾದ್ರೆ? ಶಬಾಷ್ ಅಕ್ಕ.
ಮತ್ತೆ ಅಂಕಲ್ ಕೇಳಿದಾಗ ಏನು ಹೇಳೇ ಇರಲಿಲ್ಲ ನೀವು. ಅಂಕಲ್ಗಳು ನಾನು ಓಡಿಸ್ಕೊತಿದ್ದೆ. ಹೇಳಕ್ಕ ಯಾವಾಗ ಲವ್ ಶುರು ಆಗಿದ್ದು? ಈ ಮನೆ ಹತ್ರ ಆಯ್ತಾ? ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಸ್ಟಾರ್ಟ್ ಅಂದ್ರೆ ಇಲ್ಲಿದ್ದಾಗ ಬ್ರೇಕಪ್ ಆಗೋಯ್ತು. ಎಲ್ಲಿದ್ದಾಗ ಈ ಮನೆ ಹತ್ರ ಆಯ್ತಾ. ಮತ್ತೆ ಅಲ್ಲಿಗೆ ಹೋದ್ವಲ್ಲ, ಅಲ್ಲಿ 2018 ಅಲ್ಲೇನೆ ಸ್ಫೂರ್ತಿ. 2018 ಆಗಸ್ಟ್ 1 ಇಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರು. ಆಗಸ್ಟ್ 1 ಕಾಲೇಜ್ ಬಂದಾಗಲ್ಲ, ಕಾಲೇಜ್ ಮುಗಿಸ್ಕೊಂಡು ಹೋಗುವಾಗ ಸ್ಟಾರ್ಟ್. ಯಾವ ವರ್ಷ ಅದು? 2018 ಅಲ್ಲ, ನೀನೇನು ಓದ್ತಾ ಇದ್ದೆ ಅವಾಗ? ಬಿ ಫಾರ್ಮ್ ಫಸ್ಟ್ ಡೇ ಕಾಲೇಜ್ ಹೋಗಿದ್ವಿ. ಫಸ್ಟ್ ಡೇ ಅವತ್ತೇ ಕಾಲೇಜ್ಗೆ ಹೋಗಿದ್ದು. ಬರಕ್ಕೆ ಹೇಳಿದ್ರು, ಇವಳು ಓದ್ಲು. ಶಾಬಾಷ್. ಯಾರು ಫಸ್ಟ್ ಅಪ್ರೋಚ್ ಮಾಡಿದ್ದು? ಅವರೇ. ಹೆಂಗ್ ಅಪ್ರೋಚ್ ಮಾಡೋದು? ಫೇಸ್ಬುಕ್. ನನ್ನ ಕೇಳಿ ನಾನು ಹೇಳ್ತೀನಿ. ಬೆಸ್ಟ್ ಫ್ರೆಂಡ್ ಎಲ್ಲ ಗೊತ್ತಿರುತ್ತೆ ಅಂತ ಇದಕ್ಕೆ ಅಲ್ವಾ ಹೇಳೋದು? ಶ್ರವಂತ್ಗೂ ಗೊತ್ತಿತ್ತು ಕಡೆ. ಇನ್ನೊಂದು ಹೇಳ್ಬೇಕು, ನನ್ಗಾಗಿರೋ ಅನ್ಯಾಯನು ಕೇಳು, ಹೇಳ್ತೀನಿ. ಹೇಳಕ್ಕ, ಏನಾಯ್ತು? ನನ್ನ ಒಬ್ಬೊಬ್ಳು ನೀವು ಕಾಲೇಜಲ್ಲಿ ಬಿಟ್ಬಿಟ್ಟು ಅವ್ರ ಜೊತೆ ಹೋಗ್ತಾ ಇದ್ಲು. ನಾನು ಹತ್ಕೊಂಡು ಮಾನ ಮರ್ಯಾದೆ ಕಳೀತಾ ಇದ್ದೆ ಕಾಲೇಜಲ್ಲೆಲ್ಲ. ಸಿಂಪತಿಗೆ ಇಟ್ಟಿಸ್ಕೊಳ್ಳೋಳು. ನಾನು ಬಿಟ್ಬಿಟ್ಟು ಅಂದ್ರೆ ನಾನು ಇಬ್ರಿಗೂ ಮ್ಯೂಚುವಲ್ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ಹತ್ರ ಎಲ್ಲ ಹೇಳ್ಕೊಂಡು ಹೇಳೋದು ಓಡಾಡ್ತಿದ್ಲು. ಅವ್ಳು ನನ್ನ ಬಿಟ್ಬಿಟ್ಲು. ಅದಕ್ಕೆ ಅಲ್ಲಿ ಬೇರೆದಕ್ಕೆ ಸ್ಟೋರಿಗೆ ಅಳ್ತಾ ಇರ್ತಾಳೆ. ಯಾರಾದ್ರೂ ಕೇಳಿದ್ರೆ ಅವಳಿಂದ ಅವಳು ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಲು, ಅದಕ್ಕೆ ಅಳ್ತಾ ಇದೀನಿ ಇಟ್ಕೊಂಡು ಎಲ್ಲರ ಹತ್ರ ಹೇಳ್ಕೊಂಡು. ಆ ವಿಷಯ ನನಗೆ ಗೊತ್ತಾಗಿದ್ದು ಯಾವಾಗ ಹೇಳು? ಮದ್ವೆ ಆದ್ಮೇಲೆ. ಹಿಂಗ ಈ ತರ ಸ್ಕೀಮ್ ಮಾಡ್ತಾರೆ. ನಾನು ಅದು ಏನ್ ತಗೊಳ್ತಾ ಇರ್ತೀನಿ, ಅದನ್ನ ಹೇಳಕ್ಕಾಗುತ್ತೆ ಅವ್ರ ಹತ್ರ ಎಲ್ಲ. ಪೂಜಾ ಬಿಟ್ಬಿಟ್ಟು ಹೋದ್ಲು, ಅದಕ್ಕೆ ಹೇಳ್ತಾ ಇದ್ದೀನಿ. ಅವರೆಲ್ಲ ಬ್ರೋ ವಾಟ್ ಇಸ್ ದಿಸ್ ಬ್ರೋ ಹಿಂಗ್ ಮಾಡ್ಕೊಂಡು ಜೊತೆಲಿರೋ ಫ್ರೆಂಡೇ ಹಿಂಗ್ ಬಿಟ್ಬಿಟ್ರೆ ಹೆಂಗೆ ಅನ್ಕೊಂಡೆಲ್ಲ. ಎತ್ನಿಕ್ಟೇ ದಿನ ಏನ್ ಮಾಡ್ದೆ ಗೊತ್ತಾ, ನಾನೇ ಕಳ್ಸಿದ್ದೆ ಅವಳನ್ನ. ನಾವ್ ಜಗಳ ಆಡ್ತಿದ್ವಿ ನಾನು ಮತ್ತೆ ಅವ್ರು ಒಂದಾಗ್ಬೇಕಂತ ನಾನೇ ಇವಳೆ ಕರ್ದಿರೋದು, ಇವಳೆ ಕರ್ಸಿರೋದು. ಬನ್ನಿ ಕ್ಯಾಮ್ರಾ ಇವ್ರು ಹ್ಯಾಂಡಲ್ ಮಾಡ್ಬೇಕಿತ್ತು, ನೀವು ಬರ್ಬೇಕಿತ್ತು ಈ ಕಡೆ. ಈಜುಲೆ ಹೌದು, ಮುಂಚೆ ಕಟ್ ಮಾಡಿ. ಏನಾಯ್ತು ಗೊತ್ತಾ, ಎತ್ನಿಕ್ ಡೇ ದಿನ ಇವ್ರಿಬ್ರು ಜಗಳ ಆಡ್ಕೊಂಡು ಒಂದ್ ವಾರ ಏನೋ ಮಾತಾಡಿರ್ಲಿಲ್ಲ, ಇನ್ನ ಜಾಸ್ತಿ ದಿನ ಆಗಿತ್ತು. ನಾನು ಪಾಪ ಇವಳು ಲೈಕ್ ಬೇಜಾರಾಗೆಲ್ಲ ಇದ್ಲಲ್ಲ, ಮೂಡ್ ಆಫ್ ಆಗಿ. ಬಟ್ ಎತ್ನಿಕ್ ಡೇ ಚೆನ್ನಾಗೆ ಬಂದಿದ್ಲು ರೆಡಿ ಆಗ್ಬಿಟ್ಟು. ನಾನು ಅಣ್ಣನ್ ಬನ್ನಿ ಅಂದ್ಬಿಟ್ಟು ಕರ್ಸಿದ್ದೆ, ಇಬ್ರು ಹೋಗಿ ಕಾಂಪ್ರೂವ್ ಆಗ್ಲಿ ಅಂತ ಅನ್ಬಿಟ್ಟು. ಕರ್ಬಿಟ್ಟು ಇವಳು ನಾನೇ ಕಳ್ಸಿದ್ದು ಹೋಗು ಅಂತ. ಇಬ್ರು ಹೋದ್ರು ಮೀಟ್ ಆಗತ್ತೆ, ಅವ್ರ ಕಡೆಗೆಲ್ಲ ಹೋದ್ರು ಅವರು. ಆಮೇಲೆ ಫುಲ್ ಈ ಕಡೆ ಅಳ್ತಾ ಇರೋದ್ ನಾನಿಲ್ಲ. ಎತ್ನಿಕ್ ಡೇ ದಿನ ಎಲ್ಲರೂ ನನ್ನ ಹತ್ರನೇ ಬಂದಿದ್ದಾರೆ ಕಾಲೇಜಲ್ಲಿ, ಏನಾಯ್ತು ಅಂತ. ನಾನು ಏನ್ ಹೇಳ್ಬೇಕು ಅವಾಗ? ಬಿಟ್ಬಿಟ್ಟು ಹೋಗ್ಬಿಟ್ಲು ನನ್ನನ್ನ ಒಬ್ಳನೆ ಅಂತ ಅಂದೆ. ಕಳ್ಸಿರೋದು ಇವಳು, ಇವಳು ಬೇಡ ಬೇಡ ಅಂದ್ರು. ಹೇಳ್ಕೊಂಡು ಓಡಾಡಿದ್ ಮಾತ್ರ ನನ್ ಮೇಲೆ. ನಿಮ್ಗೂ ಅಣ್ಣಗೆ ಎಷ್ಟು ಏಜ್ ಡಿಫ್ರೆನ್ಸ್ ಇದೆ? 1 year. ಏ ಅಣ್ಣನೇ. ಹಲೋ, ಹಾ ಆಗ್ತೈತೆ. ಆಯ್ತು, ಎಲ್ಲ ಮೇಕಪ್, ಸ್ಯಾರಿ ಮತ್ತೆ ತಲೆ ಒಂದ್ ಬಾಚ್ಕೊಂಡ್ರೆ ಆಯ್ತು. ಹಾ ನೀನ್ ಸಖತ್ತಾಗಿ ಕೇಳ್ತೀಯ ಮಾತ್ರ, ನೀನ್ ಸಖತ್ತಾಗಿ ಕೇಳ್ತೀಯ. ಎಲ್ಲರೂ ಇದ್ರಲ್ಲ ಅದಕ್ಕೆ. ಬ್ಯಾಗಲ್ಲಿ ಒಂದು ಬ್ರಷ್ ಇದೆ, ಹೌದು. ಆ ಬ್ರಷ್ ಮೇಲೆ ನೋಡಕ್ಕ ನಿಮ್ಗೆ ಜಿಜಿ ಕರೀತವ್ರೆ. ಬ್ಲಾಕ್ ಏನು? ಫುಲ್ ಜಿಗ್ಜಾಗ್ 2-1 2-0. ಕಣೆ ನಿಂಗೆ ಗೊತ್ತಾಯ್ತು. ಓಪನ್ ಆಯ್ತು. ನಾನು ಯಾರು ಹೇಳು? ಸಿಮ್ಮನ್ನ ಸಿಂಟೂನ? ಸಿಂಬನ್. ಪ್ಲೀಸ್ ಹೇಳು, ಪ್ಲೀಸ್ ಹೇಳಿ. ನನ್ನ ಫ್ರೆಂಡ್ ಸುಮ್ಮನೆ ಆಮೇಲೆ ಕಾಮೆಂಟ್ ಗೊತ್ತಾಗುತ್ತೆ. ಅಕ್ಕ ವಿಜಯನ್ನ ಕರೀತಾ ನಾನು ಅವಳ ಜೊತೆ. ಗ್ರೀನ್ ಸಾರಿ ಅಲ್ಲ? ಸೊ ಡಾರ್ಕ್ ಆಗಿ ಹಾಕಿ ಲಿಪ್ಸ್ಟಿಕ್ ಅವತ್ತ ಲೈಟ್ ಆಗಿತ್ತು. ಹೇಳು ಹೇಳಕ್ಕ, ಅದನ್ನ ಹೇಳು. ಚೆನ್ನಾಗಿರುತ್ತೆ, ಹೇಳಿ ಅದನ್ನ. ಕಂಟೆಂಟ್ಗೋಸ್ಕರ ಎಷ್ಟೊತ್ತೆ ಹಿಡ್ಕೊಳೋದ್ ನಾನು. ಸ್ಟಾರ್ಟಿಂಗ್ ಆಗ್ತೀವಾ, ಅವಾಗ ಏನಕ್ಕೆ ಜನ ಏನೋ ಆಗಿದೆ ವಿಡಿಯೋ ನೋಡ್ತಾರೆ, ಅವಾಗ ನೋಡಿದಾಗ ಏನೋ ಆಗಿರೋದನ್ನು ಹಾಕ್ಬೇಕು, ಇದನ್ನು ಅವಳು ಎಡಿಟ್ ಮಾಡಿ ಹಾಕತ್ತಾರ. ಆಗ್ತೀನಿ ಏನಿರುತ್ತೆ ಡಿಫ್ರೆಂಟ್ ಆಗಿಕ್ಕೋ. ನಾನವಳಲ್ಲ ಇದು ಇವಳೆ, ಅದು ಅವರೇ.
ಟೆಕ್ನಿಷಿಯನ್ ಮತ್ತೆಂತ ಕೆಲಸ ಬಿಡ್ತಾ ಇದೆಯಾ? ನೋಡಿ ಇವಾಗ LLB ಎಕ್ಸಾಮ್ ಎಕ್ಸಾಮಾ? ಇಂಟರ್ನ್ಶಿಪ್ಗೆ ಹೋಗ್ಬೇಕು, ಪ್ರಾಕ್ಟಿಕಲ್ಸ್ ಎಲ್ಲ ಇದೆ. ಇಂಟರ್ನ್ಶಿಪ್ ಮಾಡ್ತೀವಿ ಪೇ ಮಾಡೋದು ಅವರು. ಇಂಟರ್ನ್ಶಿಪ್ ಇರೋದು 6th ಸೆಮ್ ಅಲ್ಲಿ. ನನಗೆ 4th ಸೆಮ್ ಎಕ್ಸಾಮ್ ಬರೀಬೇಕು ನೆಕ್ಸ್ಟ್ ತಿಂಗಳು. ಅದಾದ್ಮೇಲೆ 5th ಸೆಮ್ ಫುಲ್ಲು ಖಾಲಿ ಇರ್ತೀನಿ. 6th ಸೆಮ್ ಅಲ್ಲೂ ಇಂಟರ್ನ್ಶಿಪ್ಗೆ ಎಷ್ಟು ಮಂಗಳೂರಿಗೆ ಹೋಗ್ಬೇಕು ಆಕ್ಚುಲಿ ನಾವು ಇಂಟರ್ನ್ಶಿಪ್ಗೆ. ಹೇಗೆ? ಅಲ್ಲಿ ಮಾಡಬೇಕು, ಅಲ್ಲಿದ್ದಾರೆ ಅವರು, ಅಂದ್ರೆ ಅವ್ರ ಹತ್ರನೇ ಮಾಡಬೇಕು. ಫೈನಲ್ ಆಗಿ ರೆಡಿ ಆದ್ರು. ಚೆನ್ನಾಗಿ ಕಾಣಿಸ್ತಿದ್ಯಾ ಅಕ್ಕ? ಎಲ್ಲ ನಿನ್ಗೆ ಹೇರ್ ಸ್ಟೈಲ್ ಪ್ರಿಯಾಂಕಂಗೆ. ಚೆನ್ನಾಗಿದೆ ಹೇರ್ ಸ್ಟೈಲು. ಹಾಕು ಸರಿ ಇಲ್ಲಿ ನೋಡು ಹೇಗೆ ಅನಿಸ್ತಿದೆ ಹೇಳ್ಬಿಟ್ಟು ಹೋಗ್ಬಿಡು. ಸಕರ ಮಾಡಿದ್ದಾರೆ. ಓಕೆ ಗಾಯ್ಸ್, ಕೊನೆಗೂ ಸೀಮಂತ ಮುಗಿಸ್ಕೊಂಡು ಸೀದ ಮನೆಗೆ ಬಂದೆ. ಈಗ ಈ ಡ್ರೆಸ್ನ ಚೇಂಜ್ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಬಿಕಾಸ್ ಏನೋ ಒಂಥರ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ, ನನಗೆ ಅನ್ನಿಸ್ತಿದೆ. ನೀವು ಹೇಳಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಇವಾಗ ಏನಪ್ಪ ಟಾಸ್ಕ್ ಅಂತಂದರೆ, ನಾಳೆಯಿಂದ ಅಂದರೆ ಇವತ್ತು ಸಂಡೇ, ನಾಳೆ ಮಂಡೆಯಿಂದ ಫ್ರೈಡೇವರೆಗೂ ನನಗೆ ಇಂಟರ್ನಲ್ಸ್ ಇದೆ ಕಾಲೇಜಲ್ಲಿ. ದಿನಕ್ಕೆ 2 ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಇದೆ. ಸೊ ಇವಾಗ ನಾನು ಓದಕ್ಕೆ ಕೂತ್ಕೊಂಡ್ರೆ ಆಗುತ್ತೆ. ಸೊ ಓಕೆ ಗಾಯ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ. ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್.